ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಅಂದರೆ ನಾನು ಸಿಂಪಲ್ಲಾಗಿ ಆ್ಯಂಡ್ ಸ್ಪೆಷಲಾಗಿ ಪರಂಗಿಕಾಯಲ್ಲಿ ಯಾವ ರೀತಿ ಪಲ್ಯ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಪರಂಗಿಕಾಯಿಂದ ತುಂಬಾ ಬೆನಿಫಿಟ್ಸ್ ಇದೆ. ಮತ್ತು ಅದು ತಗೊಳ್ಳೋದ್ರಿಂದ ವಿಟಮಿನ್ ಬಿ, ವಿಟಮಿನ್ ಎ ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ಮತ್ತು ಇದು ಏನು ಕಾಸು ಕೊಟ್ಟು ತೊಗೋಬೇಕು ಅಂತ ಏನಿಲ್ಲ. ಹಳ್ಳಿಗಳ ಕಡೆ ಎಲ್ಲ ಮನೆ ಮುಂದೆಯೇ ಬೆಳೆದಿರುತ್ತೆ. ಮತ್ತು ಮನೆ ಮುಂದೆಯೇ ಬೆಳ್ಕೊಂಡಿರುತ್ತೆ, ಮನೆ ಮುಂದೆಯೇ ಇರುತ್ತೆ. ಅದೆಲ್ಲ ತಿನ್ನೋದ್ರಿಂದ ಏನು ಹೆಲ್ತಿಗೆ ಉಪಯೋಗ ಅಂತ ಹೇಳಿಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಪಪಾಯ ತಿನ್ನೋದ್ರಿಂದ ಬಾಣಂತಿಯರಿಗೆ ಏನು ಯೂಸ್ ಆಗುತ್ತೆ ಅಂತ ಅನ್ನೋದು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡಿ ಫ್ರೆಂಡ್ಸ್, ಪಪಾಯಿನ ನೀಟಾಗಿ ಚೆನ್ನಾಗಿ ಹೊರ್ಕೊಂಡು ಈ ರೀತಿ 2 ಭಾಗ ಮಾಡಿಬಿಟ್ಟು ಅದರಲ್ಲಿರೋ ಬೀಜಗಳಿರುತ್ತಲ್ಲ, ಬೀಜಗಳೆಲ್ಲ ತೆಗೆದ್ಬಿಡ್ಬೇಕು ನೀಟಾಗಿ. ಒಂದೊಂದು ಪಪಾಯಲ್ಲಿ ಬೀಜ ಇರುತ್ತೆ, ಒಂದೊಂದು ಪಪಾಯಲ್ಲಿ ಬೀಜ ಇರೋದಿಲ್ಲ. ಸೊ ಈ ಪಪಾಯಲ್ಲಿ ಬೀಜ ಇದೆ. ಸೊ ಅದನ್ನೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಸಣ್ಣಕ್ಕೆ ಉದ್ದಕ್ಕೆ ಅದನ್ನು ನೀಟಾಗಿ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು, ಅಂದರೆ ಇವಾಗ ನಾವು ಕುಂಬಳಕಾಯಿ ಕಟ್ ಮಾಡ್ಕೊತೀವಲ್ಲ, ಆ ರೀತಿ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ಕುಂಬಳಕಾಯಿ ಯಾವ ರೀತಿ ಬೇಯ್ಕೊಳ್ಳುತ್ತೋ ಇದೂ ಕೂಡ ಅದೇ ರೀತಿ ಬೇಯ್ಕೊಳ್ಳುತ್ತೆ. ಕುಕ್ಕರಲ್ಲೇ ಕೂಗಿಸ್ಬೇಕು ಅಂತ ಏನಿಲ್ಲ. ಈ ರೀತಿ ನೀವು ಒಗ್ಗರಣೆ ಹಾಕ್ಕೊಂಡು ಸಾಸಿವೆ, ಈರುಳ್ಳಿ, ಕಡಲೆಬೇಳೆ, ಕರಿಬೇವು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ಮತ್ತು ಒಂದೇ ಒಂದು ಟೊಮೊಟೊ ಕೂಡ ಹಚ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಮತ್ತು ಏನಂತ ಅಂದರೆ, ಬಾಣಂತಿಯರು ಈ ಪಪ್ಪಾಯ ಹಣ್ಣು ತಿನ್ನೋದ್ರಿಂದ ಏನು ಯೂಸು ಅಂತಂದರೆ, ಬಾಣಂತಿಯರಿಗೆ ಎದೆ ಹಾಲು ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ. ಮತ್ತು ಹಾಲು ಯಾರಲ್ಲಿ ಕಡಿಮೆ ಇರುತ್ತೋ ಅವರು ಪಪ್ಪಾಯಿನ ತಿನ್ನೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ಬೆಳಗಿನ ಜಾವ ಹಸಿ ಹೊಟ್ಟೆಯಲ್ಲಿ ಹಾಳು ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಪಪ್ಪಾಯಿ ಹಾಲು ಅನ್ನೋದು ಚೆನ್ನಾಗಿ ಬರುತ್ತೆ. ಮತ್ತು ಯಾರಿಗೆ ಮೋಷನ್ ಮಾಡೋದಕ್ಕೆ ಆಗೋದಿಲ್ವೋ ಅವ್ರು ಕೂಡ ಪಪ್ಪಾಯ ಯೂಸ್ ಮಾಡ್ಬೋದು. ಇವಾಗ ಬಾಣಂತನದಲ್ಲಿ ಇವಾಗ ಸಿಸರಿನ್ ಆಗಿರುತ್ತೆ, ಅವರು ನೀಟಾಗಿ ಮೋಷನ್ ಪಾಸ್ ಮಾಡೋದಕ್ಕೆ ಆಗೋದಿಲ್ಲ. ಅವರ ಆರೋಗ್ಯ ಕೂಡ ಅಂದರೆ ತಿನ್ನೋದ್ರಲ್ಲೂ ಕೂಡ ಚೇಂಜ್ ಆಗಿರುತ್ತೆ. ಸೊ ಹಾಗಾಗಿ ಮೋಷನ್ ನೀಟಾಗಿ ಪಾಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಪಪ್ಪಾಯ ಹಣ್ಣನ್ನು ತಿನ್ನೋದ್ರಿಂದ, ನಿಮ್ಗೆ ಹಾಗೆ ತಿನ್ನೋದಕ್ಕಾಗಿಲ್ಲ ಅಂದರೆ ಈ ರೀತಿ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಮೆಣಸಿನ ಪುಡಿ, ಮತ್ತು ಖಾರದ ಪುಡಿ, ಮತ್ತು ಗರಂ ಮಸಾಲ, ಮತ್ತು ಇದು ಚಿಕನ್ ಮಸಾಲ, ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಕೊಂಡು ನೋಡಿ, ಈ ರೀತಿ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಒಂದು 1/4 ಅವರ್ ಬೇಯಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಲಾಸ್ಟಲ್ಲಿ ಕಾಯಿ ತುರಿ ಮತ್ತು ಕರಿಬೇವು ಸೊಪ್ಪು ಫ್ಲೇವರ್ ಅಂದರೆ ಚೆನ್ನಾಗಿರುತ್ತೆ. ಇದಕ್ಕೆ ಫ್ಲೇವರ್ ಕೊಡೋದೇ ಕಾಯಿ ತುರಿ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಫಾಲೋ ಮಾಡಿ, ನಾನು ಹಾಕೋ ಎಲ್ಲ ನೋಟಿಫಿಕೇಷನ್ ಬರುತ್ತೆ.